ಇದೇ ಮೂಲ ಕಾರಣ. ನೀರು ನಮ್ಮಲ್ಲಿ ಸಮಸ್ಯೆ. ಎಲ್ಲ ಬೋರ್ಗಳೆಲ್ಲ ಫೇಲ್ ಆಗಿದ್ವು 2018-19ರಲ್ಲಿ ಬರಗಾಲ. ಇದಕ್ಕೇನಪ್ಪ ಪರಿಹಾರ ಅಂದ್ರೆ ಇದು ಭದ್ರಾ ನೀರು ಬರುತ್ತೆ, ಇಲ್ಲಿ ಚಾನಲ್ ನೀರು. ಒಂದು ಬೇಸಿಗೆ ಪೂರ ಅವ್ರಿಗೆ ಏನೋ ಸರಿಯಾಗಿ ನೀರು ಸಿಗ್ಲಿಲ್ಲ. ಅವ್ರಿಗೆ ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ನೀರಿಲ್ದಲೂ ನಮ್ಮ ತೋಟ ಜಗ್ಲಿಲ್ಲ ಈ ಬರಗಾಲದಲ್ಲಿ, ಒಂದು ಗಿಡ ಒಣಗ್ಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್. ಅಷ್ಟೇ ಒಂದೇ ಲೈನ್ ನನಗೆ ಅಷ್ಟೇ ಟ್ರಿಗರ್ ಆಗಿದ್ದು. ನಮ್ಮ ಬೋರ್ ನೀರು ಉಗ್ತಾ ಇರೋದು. ಈಗಲೂ ನಮ್ಮ ತೋಟದ ಜಮೀನಲ್ಲಿ ನೀರಿನ ಮಟ್ಟ 10 ಅಡಿಲಿ ಐತೆ. ಎಲ್ಲ ಒಣಗೋಗಿದ್ವು, 500 ಅಡಿ 600 ಅಡಿ ಎಲ್ಲ ಫೇಲ್ ಆಗಿ ನಾವು ಎಲ್ಲ ಬೋರೆಲ್ಲ ಒಂದೆರಡು ಕೊರ್ಸಿದ್ವಿ, ಅವು ಸರಿ ಬರಲಿಲ್ಲ. ಯಾವುದೋ ಒಂದೇ ಒಂದು ಮೋಟ್ರ್ ಹೊಡಿತು ನಮ್ದು, ಒಂದು 2-3 ತೋಟಕ್ಕೆ ಸೇರಿ. ಅದನ್ನ ಟ್ರ್ಯಾಕ್ಟರ್ ಜನರೇಟರಲ್ಲಿ ಹಗಲು ರಾತ್ರಿ ಪಂಪ್ ಮಾಡಿ ಹೆಂಗೆಂಗೋ ತೋಟ ಉಳಿಸ್ಕೊಂಡ್ವಿ. ಅದು ಆ ಫೇಸ್ ದಾಟ್ಬೇಕಾದ್ರೆ ನನಗೆ ಯಾಕೆ ಬೇಕಪ್ಪ ತೋಟ, ಇವೆಲ್ಲ ಯಾಕೆ ಮಾಡ್ಕೋಬೇಕಾಯ್ತು. ಅದರಲ್ಲೂ ಅಡಿಕೆ ನೀರು ಕೇಳೋವಂಥವೆಲ್ಲ ಹಾಕೊಂಬಿಟ್ಟು ಇದೇನಪ್ಪ ಇದು, ರಾತ್ರಿ ಎಲ್ಲ ನಿದ್ದಿಲ್ಲ ಏನಿಲ್ಲ. 2023 ಫೋಟೋ ನೋಡ್ರಿ. 3 ವರ್ಷಕ್ಕೆ ನಮ್ಮ ತೋಟ ಹೆಂಗ್ ಚೇಂಜ್ ಆಯ್ತು ಅಂತ ಇಲ್ಲೇ ನೋಡ್ಬೋದು ನೀವು ಫೋಟೋದಲ್ಲಿ. ನೋಡ್ರಿ, ಇಲ್ಲಿ ಕಾಫಿ ಹಾಕಿದೀವಿ, ಇದು ಎಷ್ಟು ಚೆನ್ನಾಗಿ ಬರ್ತೈತೆ. ಇಲ್ಲಿ ಬಾಳೆ ನೋಡ್ಬೋದು ನೀವು. ಅಲ್ಲಿ ಒಳಗಡೆ ಹೋದ್ರೆ ಅಲ್ಲಿ ಒಂದು ಚೂರು ಬಿಸಿಲು ಬರೋಕೆ ಅವಕಾಶ ಇಲ್ಲ. ಇಲ್ಲೊಂದೇನೋ ಕಾಣುತ್ತೆ, ಜೇನು ಇಟ್ಟಿರೋದು. ಬರೀ 3 ಅಡಿಯಲ್ಲಿ ಜೇನು ಇಟ್ಟೈತದು. ನೆಲದ ಮಟ್ಟದಿಂದ ಬರೀ 3 ಅಡಿ. ಆದ್ರೆ ಅದು ಅಷ್ಟು ಧೈರ್ಯವಾಗಿ ಏನು ಭಯ ಇಲ್ದಂಗೆ ಯಾಕೆ ಇಟ್ಟೈತೆ ಅಂದ್ರೆ ನಮ್ದು ಅಷ್ಟು ಓಡಾಟ ಕಮ್ಮಿ ಅಲ್ಲಿ. ಇದು ಕಾಫಿ ನಮ್ಮಲ್ಲಿ ನೋಡ್ರಿ, ಬಿಸಿಲು ನಮ್ ಚಿತ್ರದುರ್ಗ 40 ಡಿಗ್ರಿ ಟಚ್ ಆಗುತ್ತೆ. ನಮ್ಮಲ್ಲೂ ಕಾಫಿ ಚೆನ್ನಾಗಿ ಬರ್ತಾ ಇದೆ. ಈ ತರದ್ದೆಲ್ಲ ವೈವಿಧ್ಯವಾಗಿ ಬೇರೆ ಬೇರೆ ಬೆಳೆಗಳನ್ನ ಜೋಡಣೆ ಮಾಡಿರೋದ್ರಿಂದ ಅಂತ. ಮುಂಚೆ ಎಲ್ಲ ಯಾರು ಜಮೀನ್ ಕೊಡ್ಬೇಕು ಅಂದ್ರೆ ನಮ್ ಕಡೆ ಎಲ್ಲ ಸ್ವಲ್ಪ ನಮ್ ಭಾಗದಲ್ಲಿ ಸುಮ್ನೆ ಹಳೆ ಬಟ್ಟೆ ಬಿಸಾಕ್ ಹೋರಂತೆ. ಒಂದ್ 2-3 ದಿನಕ್ಕೆ ಅದು ಗೆದ್ಲು ತಿಂದಿರ್ಬೇಕು, ಹಂಗಂದ್ರೆ ಜಮೀನ್ ಕೊಳ್ಳಾರಂತೆ. ಹಂಗಾಗಿ ನಾವ್ ಬರೀ ಎರೆಹುಳು ಅಷ್ಟೇ ಒತ್ತು ಕೊಟ್ಟು ಹೇಳ್ತೀವಿ, ಆದ್ರೆ ಗೆದ್ಲು ಬಹಳ ಅದು ಅನುಕೂಲನೇ. ಈಗ ಈ ಮಳೆ ನಿಂತತ್ತಲ್ಲ, ಈಗ ಅದ್ರದ್ದೇ ಕೆಲಸ ಜಾಸ್ತಿ. ನಮ್ದೇನ್ ಬಾಳ ವರ್ಷದ್ದೇನೆಲ್ಲ ಎಫರ್ಟ್ ನೀವೇ ನೋಡಿದ್ರಿ. 2020ರಿಂದ ಶುರು ಮಾಡಿರೋದು ನೋಡ್ರಿ. 3 ವರ್ಷಕ್ಕೆ ನಮ್ದೆಲ್ಲ ಚೇಂಜಸ್ಗಳು ತೋಟದಲ್ಲಿ. ಆಮೇಲೆ ಇನ್ನೊಂದು, ಈಗ ಉಳುಮೆ ಇಲ್ದಲೆ ಮತ್ತೆ ಹಸ್ರಲ್ಲೇ ಗೊಬ್ಬರ ಹೆಂಗ್ ಮಾಡ್ಕೊಳೋದು, ಉಳುಮೆ ಬೇಕಾ ಅಂತ ಬಂದಿದ್ವಿ ನೋಡ್ರಿ. ನಮ್ಮ ಆಳು ಮುಳ್ಕೊಂಡು ಹೋಗಿದ್ದಾನೆ ಅದ್ರೊಳಗೆ, ತೊಗರಿ ಒಳಗಡೆ. 6-8 ಅಡಿ 9 ಅಡಿ ತನಕ ಹೋಯ್ತದ ತೊಗರಿ. ಒಳಗಡೆ ಹೋದ್ರೆ ನಾವು ಕಾಣೋದೇ ಇಲ್ಲ ಈಗ. ನಮ್ ತೋಟದ ಮನೆ ಇದು. ನಂದೇನೋ ಸ್ವಲ್ಪ ಆಫೀಸ್ ಕೆಲಸ ಮಾಡ್ಕೊಂಡು ನೋಡ್ರಿ, ಅಲ್ಲಿ ಹಲಸಿನಣ್ಣು ತಿನ್ಕೊಂಡು ಮಡಿಕೆ ನೀರು ಕುಡ್ಕೊಂಡು ತೋಟನೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಈಗ ಅಲ್ಲಿ ಕುತ್ಕೊಂಡ್ರೆ ಎಲ್ಲ ಕಾಣತ್ ನನಗೆ ತೋಟ. ಈ ತರನ ತೋಟ ಎಂಜಾಯ್ ಮಾಡ್ತೀವಿ. ಎಲ್ಲಾ ತರದ ಸೊಪ್ಪುಗಳು, ಟೊಮೊಟೊ, ಬದನೆ, ಬೆಂಡೆ ನೋಡ್ರಿ, ಅಷ್ಟು ಜಾಗದಲ್ಲಿ ಎಲ್ಲ ಬೆಳೆಯಕ್ ಅವಕಾಶ. ಈಗ ನಮ್ಮ ಮನೆಗೆ ನಮ್ದೇ ತೋಟದ್ದೇ ಸೊಪ್ಪೆ ಊಟ ಮಾಡ್ತಾರೆ ನಾವು. ಸಾರು ಎಲ್ಲ ತರಕಾರಿ ನಮ್ಮ ತೋಟದ್ದೇ ಬಳಸ್ತಾ ಇದೀವಿ ಈಗ. ಇವೆಲ್ಲ 4 ಗಿಡದ ಮಧ್ಯೆ ಹಾಕಲ್ಲ, ದೊಡ್ಡ ಮರ ಆಗವು, ಬಹಳ ಆಯಸ್ ಅದಕ್ಕೆ. ಎಲ್ಲ 100 ವರ್ಷ ಆಯಸ್ಸು. ಇವೆಲ್ಲ ನಿಂಬೆ, ನುಗ್ಗೆ, ಪಪ್ಪಾಯ ಇವೆಲ್ಲ ಶಾರ್ಟ್ ಟರ್ಮ್ ಅಲ್ಲ, ಹಂಗಾಗಿ ಪೇರ್ಲೆ ಅವನ್ನೆಲ್ಲ ಸ್ವಲ್ಪ 2 ಗಿಡದ ಮಧ್ಯೆ ಹಾಕೊಂಡು ಈ ತರ ಕಂಪೋಸಿಷನ್ ಮಾಡಿದ್ವಿ. ತೆಂಗಿನ ಮಧ್ಯ, ಅಡಿಕೆ ಮಧ್ಯ. 2023 ಫೋಟೋ ನೋಡ್ರಿ. 3 ವರ್ಷಕ್ಕೆ ನಮ್ಮ ತೋಟ ಹೆಂಗ್ ಚೇಂಜ್ ಆಯ್ತು ಅಂತ ಇಲ್ಲೇ ನೋಡ್ಬೋದು ನೀವು ಫೋಟೋದಲ್ಲಿ. ನೋಡ್ರಿ, ಇಲ್ಲಿ ಕಾಫಿ ಹಾಕಿದೀವಿ, ಇದು ಎಷ್ಟು ಚೆನ್ನಾಗಿ ಬರ್ತೈತೆ. ಇಲ್ಲಿ ಬಾಳೆ ನೋಡ್ಬೋದು ನೀವು. ಅಲ್ಲಿ ಒಳಗಡೆ ಹೋದ್ರೆ ಅಲ್ಲಿ ಒಂದು ಚೂರು ಬಿಸಿಲು ಬರೋಕೆ ಅವಕಾಶ ಇಲ್ಲ. ಜೊತೆ ವೆಲ್ವೆಟ್ ಬೀನ್ಸ್. ಇದು ಬೇಸಿಗೆಯಲ್ಲಿ ನಮ್ಮ ತೋಟಗಳು ಹಿಂಗಿರ್ತವೆ. ಆಮೇಲೆ ಪಾಂಡುರಂಗ ಅವ್ರ ತೋಟ ನೋಡಿದ್ರಲ್ಲ, ಈಗ ಬೀಜ ಊರಿದೀವಿ. ಈಗ ಬೀಜ ಊರ್ಕೋಬೇಕು. ಬೇಸಿಗೆಯಲ್ಲಿ ನಿಮಗೆ ಆ ತರ ಆಗಕ್ಕೆ ಅವಕಾಶ. ಅದು ನಮಗೆ ಮಳೆಗಾಲದಲ್ಲೇ ನೆರಳು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಈಗ ಮಾರ್ಚ್, ಏಪ್ರಿಲ್, ಮೇ ಈ 2-3 ತಿಂಗಳು ನಮಗೆ ತೋಟ ಎಷ್ಟಾಗುತ್ತೋ ಅಷ್ಟು ಕೂಲಾಗಿ ಇಟ್ಕೋಬೇಕು. ಅದು ಹೆಂಗ್ ಕೂಲಾಗಿ ಇಟ್ಕೋಬೇಕು ಅಂದ್ರೆ ಈ ತರ ವೆಲ್ವೆಟ್ ಬೀನ್ಸ್ ಆರಾಮಾಗಿ ಸುಲಭವಾಗಿ ಬಳ್ಳಿ ತರ ಹಬ್ಬಿಸ್ಕೋಬಹುದು. ತೆಂಗಿಗೂ ಹಬ್ಬಿಸ್ಕೋಬಹುದು, ಅಡಿಕೆಗೂ ಹಬ್ಬಿಸ್ಕೋಬಹುದು. ಅದು 1 ವರ್ಷ ತನಕ ಇರುತ್ತ್ರಿ ಬಳ್ಳಿ. ಆದ್ರೆ ಅದು ಹಾಕೋ ಟೈಮು ನಿಮ್ ಶಿವರಾತ್ರಿ ಕಳೆದ ಹಾಕೋಬೇಕು. ಅದು ಕರೆಕ್ಟ್ ಟೈಮ್. ಅದು ಆಕ್ಚುಲಿ ಮಳೆಗಾಲ ಶುರುನಲ್ಲಿ ಹಾಕೋಣದ್ ಬೆಸ್ಟ್ ಟೈಮು, ಯುಗಾದಿ ಮುಂದೆ. ಆದ್ರೆ ನಮಗೆ ಬೇಕಾಗಿರೋದು ಅವಾಗ್ಲೇ ಅಲ್ಲ ನೆರಳು. ಹಂಗಾಗಿ ನಾನು ಈಗಲೇ ಹಾಕ್ತೀನಿ ಬೀಜ. ಅದು ನಾವೇನು ಅದು ಕೊಯ್ಲು ಮಾಡಕ್ ಆಗ್ತಾ ಇಲ್ಲ, ನೆರಳಿಗೆ ಅಂತ ಆಗ್ತಾ ಇರೋದು. ಜೊತೆ ಅದನ್ನ ಹಂಗೆ ಬೀಜ ಉಳಿಸ್ಕೊಂಡ್ರೆ ಬಳ್ಳಿ ಈಗ ಹೂವಾಗ ಕಾಯಾಗುತ್ತೆ. ಚಳಿಗಾಲಕ್ಕೆ ಹೂವಾಗ ಕಾಯಾಗುತ್ತೆ ಅದು. ಈ ತರ ಸಿಸ್ಟಮ್ ಇಟ್ಕೊಂಡಿರ್ತೀವಿ ನಾವು ಬೇಸಿಗೆಯಲ್ಲಿ. 2024 ಫೋಟೋ ಇದು ನೋಡ್ರಿ. ಇಲ್ಲಿ ಅದ್ರ ಜೊತೆ ಕಾಳ್ಮೆಣಸು ಶುರು ಮಾಡಿದೀವಿ. ಈಗ ಕಾಳ್ಮೆಣಸು ಹಾಕ್ತಾ ಬಂದಿದೀವಿ. ಅದ್ ಮರ್ಗೆಂಡ್ಸ್ ಹಾರ್ವೆಸ್ಟ್ ಮಾಡಿರೋದು ನೋಡ್ರಿ. ಇಲ್ಲಿ ಇಲ್ಲೊಂದೇನೋ ಕಾಣುತ್ತೆ, ಜೇನು ಇಟ್ಟಿರೋದು. ಬರೀ 3 ಅಡಿಯಲ್ಲಿ ಜೇನು ಇಟ್ಟೈತದು. ನೆಲದ ಮಟ್ಟದಿಂದ ಬರೀ 3 ಅಡಿ. ಆದ್ರೆ ಅದು ಅಷ್ಟು ಧೈರ್ಯವಾಗಿ ಏನು ಭಯ ಇಲ್ದಂಗೆ ಯಾಕೆ ಇಟ್ಟೈತೆ ಅಂದ್ರೆ ನಮ್ದು ಅಷ್ಟು ಓಡಾಟ ಕಮ್ಮಿ ಅಲ್ಲಿ. ಯಾವ್ದೇ ರೀತಿ ಕೆಮಿಕಲ್ ಸ್ಪ್ರೇ ಇಲ್ಲ, ನಾವು ಓಡಾಟ ಕಮ್ಮಿ, ಆಮೇಲೆ ಅಷ್ಟು ವೈವಿಧ್ಯತೆ ಐತೆ, ಅದಕ್ಕೆ ಭಯ ಇಲ್ಲ. ಹಂಗಾಗ್ಬಿಟ್ಟು ಅಷ್ಟು ಕೆಳಗಡೆ ಕಣ್ಣು ಕಾಣೋ ತರನೇ ಇಟ್ಟೈತೆ. ಇದು ಕಾಫಿ ನಮ್ಮಲ್ಲಿ ನೋಡ್ರಿ, ಬಿಸಿಲು ನಮ್ ಚಿತ್ರದುರ್ಗ 40 ಡಿಗ್ರಿ ಟಚ್ ಆಗುತ್ತೆ. ನಮ್ಮಲ್ಲೂ ಕಾಫಿ ಚೆನ್ನಾಗಿ ಬರ್ತಾ ಇದೆ. ಈ ತರದ್ದೆಲ್ಲ ವೈವಿಧ್ಯವಾಗಿ ಬೇರೆ ಬೇರೆ ಬೆಳೆಗಳನ್ನ ಜೋಡಣೆ ಮಾಡಿರೋದ್ರಿಂದ ನಮ್ದೇ ಕಾಫಿ ಕೊಯ್ಲ್ ಮಾಡಿರೋದು ನೋಡ್ರಿ. ಕಾಳ್ಮೆಣಸು ಅಷ್ಟೇ. ಕಾಳ್ಮೆಣಸು ಅತಿ ಸೂಕ್ಷ್ಮ ಬೆಳೆ. ಕೆಮಿಕಲ್ ಇಲ್ದಂಗೆ ಬೆಳೆಯೋರು ಬಹಳ ಬೆರಳೆಣಿಕೆ ಅಷ್ಟು ಇಡೀ ಕರ್ನಾಟಕದಲ್ಲಿ ಹುಡುಕಿದ್ರೆ.
ನಮ್ಮಲ್ಲೂ ಸುಲಭವಾಗಿ ಆರಾಮಾಗಿ ಬರ್ತೈತೆ ನೋಡ್ರಿ. ತೆಂಗಲ್ಲಿ ಎಷ್ಟು ಚೆನ್ನಾಗಿ ಹಬ್ಬಿದೆ. ಅಡಿಕೆ ಮರಕ್ಕೆಲ್ಲ ಚೆನ್ನಾಗಿ ಬರ್ತಾ ಇದೆ. ಕಾಳು ಅಷ್ಟೇ ಬಹಳ ಚೆನ್ನಾಗಿದಾವೆ. ಉದ್ದನು ಲೆಂತ್ ಚೆನ್ನಾಗಿ ಬರ್ತಾ ಇದೆ. ಏನ್ ಸ್ವಲ್ಪ ದಿಬ್ಬ ಮಾಡಿ ಹಾಕಿದೀವಿ ಅಷ್ಟೇ. ಅದಕ್ಕೆ ಹಾಕುವಾಗ ಸ್ವಲ್ಪ ದಿಬ್ಬ ಮಾಡ್ಬೇಕು, ಸ್ವಲ್ಪ ಇಳಿಜಾರು ಇರಬೇಕು. ಕೆಂಪು ಮಣ್ಣು, ಮರಳು ಇವೆಲ್ಲ ಅದಕ್ಕೆ ಬೆಸ್ಟ್ ಸೂಟಬಲ್. ಕಪ್ಪು ಮಣ್ಣು ಸ್ವಲ್ಪ ಶೀತ ಆಗುತ್ತೆ, ಸ್ವಲ್ಪ ಕಷ್ಟ. ಟ್ರೆಂಚು ಗಿಂಚು ಎಲ್ಲ ಹೊಡ್ಕೊಂಡು ಎಲ್ಲೂ ನಿಮಗೆ ನೀರು ನಿಲ್ಲಕ್ಕೆ ಅವಕಾಶ ಇಲ್ಲ ಅಂದ್ರೆ ಬಹಳ ಸುಲಭ ಕಾಳ್ಮೆಣಸು ಬೆಳಿಬೋದು ನಮ್ಮಲ್ಲಿ ಬಯಲುಸೀಮೆಯಲ್ಲೂ. ಒಂದು ಸ್ಟೆಪ್ ಹಿಂದಕ್ಕೆ ಬರ್ರಿ. ನಾನು ಶುರುನಲ್ಲಿ ಹೇಳಿಲ್ಲ ನಾನು ಯಾಕೆ ಸಹಜ ಕೃಷಿ ಬಂದೆ ಅಂದ್ಬಿಟ್ಟು. ಇದೇ ಮೂಲ ಕಾರಣ. ನೀರು ನಮ್ಮಲ್ಲಿ ಸಮಸ್ಯೆ ಎಲ್ಲ. ಬೋರ್ಗಳೆಲ್ಲ ಫೇಲ್ ಆಗಿದ್ವು 2018-19ರಲ್ಲಿ ಬರಗಾಲ. ಇದಕ್ಕೇನಪ್ಪ ಪರಿಹಾರ ಅಂದ ಮತ್ತೆ ಸಹಜ ಕೃಷಿನೇ ಪರಿಹಾರ. ಇಲ್ಲಿ ನೀರು ಕಡಿಮೆ ಕೇಳುತ್ತೆ, ಆಮೇಲೆ ಅದೇ ಮೇನ್ ನೀರು ಕಡಿಮೆ ಕೇಳುತ್ತೆ ಅನ್ನೋದೇ. ಆಮೇಲೆ ನೀರಿಲ್ಲ ಅಂದ್ರೂ ಹೆಂಗ ಸ್ವಲ್ಪ ತೋಟ ಉಳಿಸ್ಕೋಬಹುದು ಅನ್ನೋದೇ ನಮಗೆ ಅರ್ಥ ಆಗಿದ್ದು. ರಾಘವ್ ಅವರು 2018ರಲ್ಲಿ ಅದು ಒಂದು ಬೇಸಿಗೆಯಲ್ಲಿ ಇವ್ರಿಗೆ ನೀರು ಕೊಡ್ಲಿಲ್ಲ. ಇದು ಭದ್ರಾ ನೀರು ಬರುತ್ತೆ ಇಲ್ಲಿ, ಚಾನಲ್ ನೀರು. ಒಂದು ಬೇಸಿಗೆ ಪೂರ ಅವ್ರಿಗೆ ಏನೋ ಸರಿಯಾಗಿ ನೀರು ಸಿಗ್ಲಿಲ್ಲ. ಅವ್ರಿಗೆ ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ನೀರಿಲ್ದಲೂ ನಮ್ಮ ತೋಟ ಜಗ್ಲಿಲ್ಲ ಈ ಬರಗಾಲದಲ್ಲಿ, ಒಂದು ಗಿಡ ಒಣಗ್ಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್. ಅಷ್ಟೇ ಒಂದೇ ಲೈನ್ ನನಗೆ ಅಷ್ಟೇ ಟ್ರಿಗರ್ ಆಗಿದ್ದು. ಒಲೆ ನಾವು ನೀರೆಲ್ಲ ಕೊಟ್ಟೆ. ಭದ್ರಾ ಬತ್ತಿದರು ಇವರ ಜಮೀನಿಗಿತ್ತು ಸಮೃದ್ಧ. ನಾವು ನೀರ್ ಕೊಟ್ಟೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಇವ್ರೇನಪ್ಪ ನೀರಿಲ್ದಂಗೆ ನಮ್ಮ ತೋಟ ಒಂದ್ ಗಿಡ ಒಣಗ್ತಿಲ್ಲ ಅಂದಾಗ, ಓ ಇದಕ್ಕೇನಪ್ಪ ಅಂದ ಇದು ನಮ್ದು ಪರಿಹಾರ ಅಂದ್ಬಿಟ್ಟು ಈ ತರ ನಾವು ಈ ದಟ್ಟವಾಗಿ ಎಲ್ಲಾ ತರದ್ದು ಈಗ ಬೆಳೆ ಬೆಳ್ಕೊಂಡು ಆಮೇಲೆ ಉಳುಮೆ ನಿಲ್ಸಿರೋದ್ರಿಂದ ನಮ್ ಬೋರ್ ನೀರು ಉಗ್ತಾ ಇರೋದು. ಈಗಲೂ ನಮ್ಮ ತೋಟದ ಜಮೀನಲ್ಲಿ ನೀರಿನ ಮಟ್ಟ 10 ಅಡಿಲಿ ಐತೆ. ಎಲ್ಲ ಒಣಗೋಗಿದ್ವು 500 ಅಡಿ 600 ಅಡಿ ಎಲ್ಲ ಫೇಲ್ ಆಗಿ ನಾವು ಎಲ್ಲ ಬೋರೆಲ್ಲ ಒಂದೆರಡು ಕೊರ್ಸಿದ್ವಿ, ಅವು ಸರಿ ಬರ್ಲಿಲ್ಲ. ಅದೋ ಒಂದೇ ಒಂದು ಮೋಟ್ರ್ ಹೊಡಿತು ನಮ್ದು, ಒಂದ್ 2-3 ತೋಟಕ್ಕೆ ಸೇರಿ. ಅದನ್ನ ಟ್ರ್ಯಾಕ್ಟರ್ ಜನರೇಟರ್ ಅಲ್ಲಿ ಹಗಲು ರಾತ್ರಿ ಪಂಪ್ ಮಾಡಿ ಹೆಂಗೋ ತೋಟ ಉಳಿಸ್ಕೊಂಡ್ವಿ. ಅದು ಆ ಫೇಸ್ ದಾಟ್ಬೇಕಾದ್ರೆ ನನಗೆ ಯಾಕೆ ಬೇಕಪ್ಪ ತೋಟ, ಇವೆಲ್ಲ ಯಾಕೆ ಮಾಡ್ಕೋಬೇಕಾಯ್ತು. ಅದರಲ್ಲೂ ಅಡಿಕೆ ನೀರ್ ಕೇಳೋವಂಥವೆಲ್ಲ ಹಾಕೊಂಡ್ಬಿಟ್ಟು ಇದೇನಪ್ಪ ಇದು, ರಾತ್ರಿ ಎಲ್ಲ ನಿದ್ದಿಲ್ಲ ಏನಿಲ್ಲ. ಈಗ ನೀರೆಲ್ಲ ಚೆನ್ನಾಗೈತಿ ನೋಡ್ರಿ. ನಮ್ ತೋಟದ ಇದೊಂದು ಚಿತ್ರ. ಮೇಲ್ಗಡೆ ನಮ್ ತೋಟದ ಮನೆ ಇದು. ನಂದೇನೋ ಸ್ವಲ್ಪ ಆಫೀಸ್ ಕೆಲಸ ಮಾಡ್ಕೊಂಡು ನೋಡ್ರಿ ಅಲ್ಲಿ ಹಲಸಿನಣ್ಣು ತಿನ್ಕೊಂಡು ಮಡಿಕೆ ನೀರು ಕುಡ್ಕೊಂಡು ತೋಟನೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಈಗ ಅಲ್ಲಿ ಕುತ್ಕೊಂಡ್ರೆ ಎಲ್ಲ ಕಾಣುತ್ತೆ ನನಗೆ ತೋಟ. ಈ ತರನ ತೋಟ ಎಂಜಾಯ್ ಮಾಡ್ತೀವಿ. ಎಲ್ಲ ವೆರೈಟಿ ಹೂಗಳು, ಎಲ್ಲ ಹಣ್ಣುಗಳು, ಎಲ್ಲಾ ತರದ ಹಣ್ಣು ಹಾಕಿದೀವ್ರಿ. ಗೆಡ್ಡೆ ಗೆಣಸು, ತರಕಾರಿ ಮಡಿ, ಅದ್ರ ಬಗ್ಗೆ ಮಧ್ಯಾಹ್ನನೇ ಒಂದು ಸೆಷನ್ ಐತೆ. ಎರಡು ಕಾಲಿಗೆ ಎಲ್ಲರೂ ಇಲ್ಲಿ ಸೇರ್ಕೊಳ್ರಿ. ಅದ್ರ ಬಗ್ಗೆ ಏನೋ ಸ್ವಲ್ಪ ಡೀಟೇಲ್ ಮಾತಾಡ್ತೀವಿ ನೋಡ್ರಿ. ಈಗ ಮನೆಗೇನ್ ಬೇಕಾ ನಮ್ ತೋಟದ್ದೇ ಮಡಿದಿದ್ದು ಒಂದು ಚಿತ್ರ. ಎಲ್ಲಾ ತರದ ಸೊಪ್ಪುಗಳು, ಟೊಮೊಟೊ, ಬದನೆ, ಬೆಂಡೆ ನೋಡ್ರಿ. ಅಷ್ಟು ಜಾಗದಲ್ಲಿ ಎಲ್ಲ ಬೆಳೆಯಕ್ ಅವಕಾಶ. ಈಗ ನಮ್ಮ ಮನೆಗೆ ನಮ್ದೇ ತೋಟದ್ದೇ ಸೊಪ್ಪೆ ಊಟ ಮಾಡ್ತಾರೆ ನಾವು. ಸಾರು ಎಲ್ಲ ತರಕಾರಿ ನಮ್ಮ ತೋಟದ್ದೇ ಬಳಸ್ತಾ ಇದೀವಿ. ಈಗ ಇದು ನಮಗೆ ಬಹಳ ಕಷ್ಟ ಆಯ್ತು. ಎಲ್ಲ ಬೆಳೆದ್ಬಿಟ್ಟಿದ್ವಿ ತೋಟಗಾರಿಕೆಯಲ್ಲಿ, ಎಲ್ಲ ಬೆಳೆದ್ಬಿಟ್ಟಿದ್ವಿ. ತರಕಾರಿ ಒಂದು ಇರ್ಲಿಲ್ಲ ನಮ್ಮ ತೋಟದಾಗೆ. ಇದೀಗ ಏನ್ ಮಾಡೋದು ಅಂದಾಗ ನಮ್ದು ಏರು ಮಡಿ ಪದ್ಧತಿಯಲ್ಲಿ ಈ ಬೆಳೆಯಕ್ ಶುರು ಮಾಡಿದ್ವಿ. ಎಲ್ಲವೂ ಬಹಳ ಚೆನ್ನಾಗಿ ಸುಲಭವಾಗಿ ಬರ್ತಾ ಇದಾವೆ ನೋಡ್ರಿ. 5 ಮಡಿ ಮಾಡಿದೀನಿ, ನೋಡ್ಬೋದು ನೀವು ಎಲ್ಲವೂ ಎಷ್ಟು ಚೆನ್ನಾಗಿ ಕಾಣಿಸ್ತದ. ಆಮೇಲೆ ಇನ್ನೊಂದು, ಈಗ ಉಳುಮೆ ಇಲ್ದಲೆ ಮತ್ತೆ ಹಸಿರೆಲೆ ಗೊಬ್ಬರ ಹೆಂಗ್ ಮಾಡ್ಕೊಳೋದು, ಉಳುಮೆ ಬೇಕಾ ಅಂತ ನೋಡ್ರಿ. ಈ ಕಂಡೀಷನ್ ಅಲ್ಲಿ ಬೀಜ ಎರಚ್ಕೋಬಹುದು ಮಳೆಗಾಲ ಶುರುನಲ್ಲಿ. ಇಲ್ಲ ಸ್ಪ್ರಿಂಕ್ಲರ್ ಇದ್ರೆ ಯಾವಾಗ ಬೇಕಾದ್ರೆ ಹಾಕೋಬಹುದು. ಒಂದು ಅರ್ಧ ಇಂಚು 1 ಇಂಚು ಹುಲ್ಲಿದ್ರು ನಡೆಯುತ್ತೆ. ಬ್ರಷ್ ಕಟ್ರಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮೇಲೆ ಬೀಜ ಎರಚ್ಬೋದು. ನೀವು ಯಾವ ಬೀಜನಾರು ಎರಚ್ಕೋಬಹುದು, ಏನ್ ಸಮಸ್ಯೆ ಏನಿಲ್ಲ ನೋಡ್ರಿ. ಬೀಜ ಮೊಳಕೆ ಆಗಿರೋದು, ಮೊಳಕೆ ಆಗುತ್ತೆ ಅಂದ್ರೆ ನೋಡ್ರಿ ಮೊಳಕೆ ಆಗುತ್ತೆ. ಮೊಳಕೆ ನೀವು ಮನೆಯಲ್ಲೂ ಮೊಳಕೆ ಹಾಕಿರ್ತೀರ, ಹೊರಗೆ ಬರುತ್ತೆ ಮೊಳಕೆ. ಅದು ಫಸ್ಟ್ ಹುಡ್ಕದೆ ಮಣ್ಣನ್ನ, ಚೂಪಗಿರುತ್ತೆ. ಫಸ್ಟ್ ಮಣ್ಣೆಲ್ಲ ಐತೆ ಅಂತ ಹುಡುಕ್ತಿರುತ್ತೆ. 1 ಇಂಚು 2 ಇಂಚು ಬೇಕಾದ್ರೆ ಅದು ಏನೋ ಅದು ಚಾಚಕ್ ಅವಕಾಶ ಇರುತ್ತೆ. ಫಸ್ಟ್ ಮಣ್ಣಿಗೆ ಟಚ್ ಮಾಡಿ ಎಲೆ ಓಪನ್ ಆಗೋದು. ಹಂಗಾಗಿ ಏನು ಭೂಮಿ ಒಳಗಡೆನೆ ಹಾಕ್ಬೇಕು ಅಂತೇನಿಲ್ಲ, ಎರ್ಚು ಬೆಳೆಯಕ್ ಅವಕಾಶ ಐತಿ. ನೆಕ್ಸ್ಟ್ ನೋಡ್ರಿ, ಇದು ಎರ್ಚೆ ಬೆಳೆದು ಹಲಸಿಂದೆ ಹಾಕಿರೋದು ನಮ್ದು. ಒಂದು ಮಾವಿನ ತೋಪಲ್ಲಿ ಸ್ವಲ್ಪ ಅಡಿಕೆ ಐತೆ. ಅಡಿಕೆ ಮಧ್ಯೆ ಹಿಂಗೆ ಈ ಉಳುಮೆ ಇಲ್ದಲೆ ಬೆಳಿಬೋದು ಅನ್ನೋದಕ್ಕೆ ನೋಡ್ರಿ ಇಲ್ಲಿ ನಮ್ದೇ ಉದಾಹರಣೆ. ಬ್ರಷ್ ಕಟ್ರಲ್ಲಿ ಕ್ಲೀನ್ ಮಾಡಿ ಹಲಸಿಂದೆ ಬೀಜ ಎರ್ಚಿದ್ವಿ ನೋಡ್ರಿ. ಹಲಸಿಂದೆ ಕೊಯ್ಲು ಮಾಡ್ತಾ ಇರೋದು. ನಾನೇನು ಅದು ಚೆನ್ನಾಗ್ ಬರುತ್ತೆ ಅಂತ ಅನ್ಕೊಂಡಿರಲ್ಲ, ಸುಮ್ಮನೆ ಗೊಬ್ಬರ ಆಗ್ಲಿ ಅಂತ ಎರ್ಚಿದ್ದು. ಭಾಳ ಚೆನ್ನಾಗ್ ಬಂತು. ಹೆಂಗಪ್ಪ ಈಗ ಕೇಳಿದೆ ನಮ್ಮ ಲೇಬರ್ಸ್ನ, ಹಿಂಗೆ ಕೊಯ್ಲು ಮಾಡಿದ್ರೆ ಏನಾದ್ರು ಗೀಟುತ್ತಾ ಅಲ್ಲಿಗೆ, ಅದು ಖರ್ಚು ವೆಚ್ಚ ಸರಿ ಹೋಗುತ್ತಾ ಅಂತ. ಅಂದ್ರೆ ಅಷ್ಟು ಲೆಕ್ಕ ಹಾಕಿದೆ ನಾನು. ಈಗ ಸುಮ್ಮನೆ ಎಲ್ಲ ಹಾಕಿದ್ವಿ ಅಂದ್ಬಿಟ್ಟು ಅರ್ಸದ ಅದು ಬರ್ಬೇಕಲ್ಲ, ಕೂಲಿ ಲೆಕ್ಕಕ್ಕಾರ ಸಿಗುತ್ತಾ ಅಂದ್ಬಿಟ್ಟು. ಆದ್ರೆ ಚೆನ್ನಾಗೇ ಸಿಕ್ತು. ಒಂದು 4-5 ಕ್ವಿಂಟಲ್ ಹಲಸಿಂದೆ ಆಯ್ತು ಒಂದು 2-3 ಎಕರೆಗೆ. ಏನು ಮಾಡ್ದಾಗಿಲ್ಲ, ಬರೀ ಬೀಜದ ಖರ್ಚು ಅಷ್ಟೇ. ಎರ್ಚಿರೋದು ಏನು 1 ಗಂಟೆ ಹಿಂಗೆ ಎರ್ಚ್ಕೊಂಡ್ ಬಂದಿದ್ವಿ. ಕೊನೆಗೆ ಕೊಯ್ಲು ಮಾಡಿದ್ದಷ್ಟೇ. ಈ ವರ್ಷ ಅವರೇ ತೊಗರಿ ಇದೇ ಪ್ಲಾಟಲ್ಲಿ ಹಾಕಿರೋದು. ಅದು ಆದ್ರೆ ಎರ್ಚಿರ್ಲಿಲ್ಲ. ಪ್ರತಿ ಅಡಿಕೆ ಗಿಡದ ಬುಡಕ್ಕೆ 2 ಅವರೆ ಬೀಜ 2 ತೊಗರಿ ಬೀಜ ಹಿಂಗ್ ಹುರ್ಕಂತ ಬಂದಿದ್ವಿ ನೋಡ್ರಿ. ನಮ್ಮ ಆಳು ಮುಳ್ಕೊಂಡು ಹೋಗಿದ್ದಾನೆ ಅದ್ರೊಳಗೆ.
ತೊಗರಿ ಒಳಗಡೆ 8 ಅಡಿ 9 ಅಡಿ ತನಕ ಹೋಯ್ತದೆ ತೊಗರಿ ಒಳಗಡೆ ಹೋದ್ರೆ ನಾವು ಕಾಣದೇ ಇಲ್ಲ. ಈಗ ಇದು ಅವರೇ ಬಳ್ಳಿ, ಈ ತೊಗರಿ ಈಗ ನಮ್ದೇ ಅವರೇ ಅಲ್ಲಿ ಮಾರಾಟಕ್ಕೆ ತಂದಿರೋದು, ಇದ್ರಲ್ಲೇ ಬೆಳೆದಿರೋದು. ಇದು ನೋಡ್ರಿ, ಯಾವ್ದು ಉಳುಮೆ ಇಲ್ಲ, ಯಾವ್ದೇ ರೀತಿ ಗೊಬ್ಬರ ಕೊಟ್ಟಿಲ್ಲ, ಯಾವ್ದೇ ರೀತಿ ಸ್ಪ್ರೇ ಕೊಟ್ಟಿಲ್ಲ. ಇಲ್ಲಿ ಬರೀ ಕೊಯ್ಲು ಅಷ್ಟೇ ಕೆಲಸ. ಫಸ್ಟ್ ಬೀಜ ಊರಿದೀವಿ, ಅದು ಬರೀ 1 kg ಬೀಜ ಹೋಯ್ತೆ. 3 ಎಕರೆ 1 kg ಅವರೇ, 1 kg ತೊಗರಿ, ಇಷ್ಟೇ 2 kg ಬೀಜದ ಬಿತ್ತನೆ ಬೀಜಲ್ಲಿ ಬೀಜ ಊರಿರೋದು. ಬರೀ ಪ್ರತಿ ಅಡಿಕೆ ಗಿಡದ ಬುಡಕ್ಕೆ ಊರಿರೋದು. ಅಲ್ಲಿ 9 ಅಡಿ ಹಿಂಗ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಒಂದ್ಸಲಿ ಕಳೆ ಕಿತ್ಕೊಂಡ್ವಿ ಬಿಗಿನಿಂಗ್ ಅಲ್ಲಿ, ಮೇ 15ಕ್ಕೆ ಹಾಕಿದ್ ಬೀಜ ಇದು. ಒಂದ್ಸಲಿ ಕಳೆ ಕಿತ್ಕೊಂಡ್ವಿ, ಬ್ರಷ್ ಕಟ್ರಲ್ಲಿ 2 ಸಲ ಹೊಡೆದಿದ್ವಿ ಮಧ್ಯ, ಓಡಾಡಕ್ಕೆ ಕಷ್ಟ ಆಗೈತೆ ಅಂದ್ಬಿಟ್ಟು. ಅದು ಅವರೇ ಬಳ್ಳಿ ಎಲ್ಲ ಬಹಳ ಸ್ಪ್ರೆಡ್ ಆಯ್ತು. ಅಷ್ಟು ಬಿಟ್ರೆ ಇದಕ್ಕೆ ಏನೇನು ಖರ್ಚಿಲ್ಲ, ಬರೀ ಕೊಯ್ಲು ಅಷ್ಟೇ ಮಾಡ್ತಾ ಇರೋದು, ಕೊಯ್ಲು ಅಷ್ಟೇ ಕೆಲಸ. ಈಗ ಅವರೇ ಅದೇ ನಮ್ದೇ ಬಂದಿರೋದು. ತೊಗರಿ ಇನ್ನು ಹಾರ್ವೆಸ್ಟ್ ಮಾಡ್ಬೇಕು. ನೋಡ್ಬೋದು ಎಷ್ಟು ದಟ್ಟವಾಗಿ ಬೆಳೆದೈತೆ ಅಂತ. ಇದು ನಮ್ನ ಹಿಂಗೆ ನಮ್ದ ಹಂಗ ಕಾರಲ್ಲಿ ನಮ್ದು ಅಂಗಡಿ ಹಿಂಗೆ ತುಂಬ್ಕೊಂಬರೋದು ನಾವು. ನೋಡ್ರಿ, ಆಯ್ತು. ಈ ಗೊಬ್ಬರ ಅಂತ ಎಲ್ಲರಿಗೂ ಅದೇ ಚಿಂತೆ. ನೋಡ್ರಿ, ನಮ್ಮ ತೋಟದ ಬದಿನಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳು, ಎಲ್ಲಾ ರೀತಿ ಗೊಬ್ಬರದ ಗಿಡಗಳು, ಹುಣಸೆ ಮರ ನೋಡ್ರಿ, ಹಿಂಗೆಲ್ಲ ಸುಮ್ಮನೆ ತೆಗೆದ್ರೆ ಲೋಡ್ ಗಟ್ಲೆ ನಮಗೆ ಗೊಬ್ಬರ ಸಿಗುತ್ತೆ. ಯಾವ್ಯಾವ ಸೂಕ್ಷ್ಮ ಬೆಳೆಗಳು ಇರ್ತಾವಲ್ಲ ಅವಕ್ಕೆಲ್ಲ ಸ್ವಲ್ಪ ಹಾಕ್ತಿವಿ ಇದನ್ನ. ಕಾಳ್ಮೆಣ್ಸು ಅಂದ್ವಲ್ಲ, ಕಾಳ್ಮೆಣ್ಸು, ಕಾಫಿ, ಇವಕ್ಕೆಲ್ಲ ಸ್ವಲ್ಪ ಬುಡಕ್ಕೆ ಅವಾಗ ಸ್ವಲ್ಪ ಕೊಡ್ತೀವಿ. ಯಾವ್ದು ದುಡ್ಡು ಕೊಟ್ಟೇನು ಗೊಬ್ಬರ ತರ ಅಗತ್ಯ ಇಲ್ಲ. ಈ ತರದ್ದೆಲ್ಲ ದಟ್ಟವಾಗಿ ಮರ ಗಿಡಗಳನ್ನ ಬೆಳೆಸೋದ್ರಿಂದ. ಆಯ್ತು. ಇನ್ನೊಂದು ಕಳೆ ಸಮಸ್ಯೆ ಎಲ್ಲರಿಗೂ. ತೋಟ ಅಂದ್ರೆ ಕಳೆ. ನೋಡ್ರಿ, ಇಲ್ಲಿ ಕಳೆ ಐತಾ ಅಂತ, ಕಳೆ ಹಾಕಕ್ ಅವಕಾಶ ಐತಾ ಅಂತ. ಇಲ್ಲಿ ಎಷ್ಟು ದಟ್ಟವಾಗಿ ಬಾಳೆ ಬೆಳೆದೈತೆ ನೋಡ್ರಿ. ಅಲ್ಲಿ ಒಂದು ಬಾಳೆ ಮರಿ ಕೊಯ್ಯಲ್ಲ ನಾವು, ಎಲೆ ಕೊಯ್ಯಲ್ಲ, ಅದನ್ನೇನು ಡಿಸ್ಟರ್ಬ್ ಮಾಡಲ್ಲ. ಆದ್ರೆ 20 ಅಡಿ ಒಂದೊಂದು ದೂರದಲ್ಲಿ ಅದಾವ ಅವು. ಚೆನ್ನಾಗೇ ಬರ್ತದ ಗೊನೆ. ನೀವು ನೋಡ್ಬೋದು ಸೈಜ್. ನಮ್ದು ಅಡವಿ ತೋಟ ಅಂತ ಅಲ್ಲಿ ಅಂಗಡಿಯಲ್ಲಿ ಈಗ ಬಾಳೆಗೊನೆ ನೋಡ್ರಿ ನೀವು ಸೈಜ್ ಹೆಂಗದಾವ ಅಂತ. ಇಲ್ಲೇ ಹಾರ್ವೆಸ್ಟ್ ಮಾಡ್ಕೊಂಡ್ ಬಂದಿರೋದು. ಕಳೆ ಸಮಸ್ಯೆನೂ ಕಡಿಮೆ ಆಗಿದೆ. ಕಾಫಿಗೆ ಆಕ್ಚುಲಿ ಇಲ್ಲಿ ಕೆಲವೊಂದ್ ಕಡೆ ಬಿಸಿಲು ಬೀಳ್ತಾ ಇಲ್ಲ, ಅಂದ್ರೆ ಕಾಫಿ ಚೆನ್ನಾಗ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಬಿಸಿಲು ಬೀಳ್ತಾ ಇಲ್ಲ. ಆದ್ರೆ ಏನೋ ಬಾಳೆ ನಮಗೆ ಚೆನ್ನಾಗ್ ಬರ್ತಾ ಐತೆ. ಅಡಿಕೆ ನಮ್ ಮೇನ್ ಕ್ರಾಪ್ ಇದೆ, ಹಂಗಾಗಿ ಇರ್ಲಿಪ್ಪ, ತೊಂದರೆ ಇಲ್ಲ ಅಂತ ಬಿಟ್ಟಿದೀವಿ. ಈಗ ನಾಳೆ ಏನಾರು ಬಾಳೆ ಸಮಸ್ಯೆ ಆಯ್ತು, ಇಲ್ಲ ಏನಾದ್ರು ಗ್ರೇಟ್ ಬಿದ್ದೋತು, ನಾವು ಕಾಫಿ ಅಲ್ಲ ರೆಡಿ ಇದೆ. ಅಲ್ಟರ್ನೇಟ್ ಕ್ರಾಪ್ ಅಟ್ಲೀಸ್ಟ್ ಒಂದಲ್ಲ ಒಂದು ಇನ್ನೊಂದು ರೆಡಿ ಇರುತ್ತೆ. ಆದ್ರೆ ನಮ್ ಮೇನ್ ಕಳೆ ಅವಾಯ್ಡ್ ಆಗೈತೆ ಇಲ್ಲಿ. ನಾವು ಮಳೆಗಾಲದಲ್ಲೂ ಜಾಸ್ತಿ ಕಳೆ ಹುಟ್ಟಲ್ಲ, ಬೇಸಿಗೆಲ್ಲಂತೂ ಹುಟ್ಟೋದೇ ಇಲ್ಲ. ಎಲ್ಲ ಅಪರೂಪ ಮಳೆಗಾಲದಲ್ಲಿ ಬಂದ್ರು ಅಂದ್ರೆ ಕಳೆ ಇಲ್ದಲೂ ತೋಟ ಮಾಡಕ್ ಅವಕಾಶ. ಉಳ್ಮೆನೂ ಬೇಡ, ಬ್ರಷ್ ಕಟ್ರ್ ಆಪರೇಷನ್ ಕಮ್ಮಿ ಮಾಡ್ಬೇಕು ಅಂತ. ನಮ್ಮಲ್ಲಿ ಬ್ರಷ್ ಕಟ್ರಲ್ಲೇ ಕ್ಲೀನ್ ಮಾಡೋದು. ಅದನ್ನ ಯಾಕೆ ಮಾಡ್ಬೇಕು? ಈಗ ನಾವು ಸಹಜ ಕೃಷಿಯಲ್ಲಿ ಒತ್ತು ಹೇಳೋದು ಕಡಿಮೆ ಕೆಲಸ ಕಡಿಮೆ ಖರ್ಚು, ಹೆಂಗ್ ಮಾಡಕ್ ಸಾಧ್ಯತೆ ಐತೆ ಹಂಗಂತ ಅಂದ್ಬಿಟ್ಟು ಇಳುವರಿಯಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಅದ್ ಮಾತಾಡೋಣಂತೆ. ನೋಡ್ರಿ, ಇನ್ನು ಒಂದು ಫೋಟೋ ನೋಡ್ರಿ. ನಮ್ಮ ತೋಟದ ಸುಮ್ಮನೆ ಸಂಜೆ ಹಿಂಗೆ ಅಡ್ಡಾಡ್ಕೊಂಬಂದ್ರೆ ಏನೆಲ್ಲ ಸಿಗಕ್ಕೆ ಅವಕಾಶ. ಅದು ನಮ್ಮ ತೋಟದ ಮನೆ. ಅದೆಲ್ಲ ಸ್ವಲ್ಪ ಬೆಂಡೆ ಹಾಕಿದ್ವಿ. ಇದೇನೋ ಗುರುತಿಸ್ತೀರಾ ಯಾರು? ನೋಡ್ರಿ, ಅದ ಗೆದ್ಲು. ನಮ್ಮ ತೋಟದಲ್ಲೇ ಸಿಕ್ಕಿರೋದು ಗೆದ್ಲು ಗೂಡೋದು. ನಮ್ಮಲ್ಲಿ ಎಲ್ಲಾರ ಗುಂಡಿ ಹೊಡಿಲಿ ಗೆದ್ಲು ಗೂಡು ಐತೆ ಒಳಗಡೆ. ಚಿಕ್ಕವು ದೊಡ್ಡ ದೊಡ್ಡವು ಎಲ್ಲಿ ಹೊಡೆದ್ರು ಗೆದ್ಲು ಗೂಡು. ಗೆದ್ಲು ಎಲ್ಲಿ ಚೆನ್ನಾಗಿರುತ್ತೋ ನಿಮ್ದು ಭೂಮಿ ಬಹಳ ಫಲವತ್ತಾಗೈತೆ ಅಂತ. ಮುಂಚೆ ಎಲ್ಲ ಯಾರು ಜಮೀನ್ ಕೊಡ್ಬೇಕು ಅಂದ್ರೆ ನಮ್ ಕಡೆ ಎಲ್ಲ ಸ್ವಲ್ಪ ನಮ್ ಭಾಗದಲ್ಲಿ ಸುಮ್ನೆ ಹಳೆ ಬಟ್ಟೆ ಬಿಸಾಕ್ ಹೋರಂತೆ. ಒಂದ್ 2-3 ದಿನಕ್ಕೆ ಅದು ಗೆದ್ಲು ತಿಂದಿರ್ಬೇಕು, ಹಂಗಂದ್ರೆ ಜಮೀನ್ ಕೊಳ್ಳಾರಂತೆ. ಹಂಗಾಗಿ ನಾವ್ ಬರೀ ಎರೆಹುಳು ಅಷ್ಟೇ ಒತ್ತು ಕೊಟ್ಟು ಹೇಳ್ತೀವಿ. ಆದ್ರೆ ಗೆದ್ಲು ಬಹಳ ಅದು ಅನುಕೂಲನೇ. ಈಗ ಈ ಮಳೆ ನಿಂತೈತಲ್ಲ, ಈಗ ಅದ್ರದ್ದೇ ಕೆಲಸ ಜಾಸ್ತಿ. ಮಳೆಗಾಲದಲ್ಲಿ ಎರೆಹುಳು ಬಹಳ ಆಕ್ಟಿವಿಟಿ ಇರುತ್ತೆ. ಈಗ ಈ ಸೀಸನ್ ಚಳಿಗಾಲ ಮತ್ತೆ ಬೇಸಿಗೆಯಲ್ಲಿ ಗೆದ್ಲು ಏನಿದ್ರು ಕರಗಿಸಿ ಬಿಸಾಕುತ್ತೆ. ಅವನೇನು ನಾವೇನು ತಗೊಂಡೋಗಿ ಎಲ್ಲ ಒಂದ್ ಕಡೆ ಗುಡ್ಡೆ ಹಾಕಿ ಅದನ್ನ ಕರಗಿಸಿ ಗೊಬ್ಬರ ಮಾಡಿ ಮತ್ತೆ ವಾಪಸ್ ತಂದು ಹಾಕ ಏನು ಅಗತ್ಯ ಏನಿಲ್ಲ. ನಿಮ್ ಜಮೀನೇನೆ ತೊಟ್ಟಿ ಇಲ್ಲ, ಗೆದ್ದು ಬಿಟ್ರೆ ಎಲ್ಲವೂ ಅಲ್ಲೇ ಕರ್ಗೋಗ್ಬಿಡ್ತು. ನೋಡ್ರಿ, ಬಿದಿರು ಹಾಕೊಂಡಿದೀವಿ ಬೇಲಿಗೆ. ನಮ್ದು ಇಲ್ಲ ಸ್ವಲ್ಪ ಹಳ್ಳ ಹರಿಯುತ್ತೆ, ಫಾರೆಸ್ಟ್ ತರ ಇದೆ. ಆದ್ರೆ ನಾವು ಬೇಲಿ ಬಿಗಿಯಾಗಿರ್ಬೇಕು ಅಂದ್ರೆ ನೀವು ಬಿದಿರುನು ಹಾಕಕ್ ಅವಕಾಶ ಇದೆ. ನಿಮಗೆ ಅವಕಾಶ ಇದ್ರೆ ಅದನ್ನು ಹಾಕೋಬಹುದು. ಇದು ಪ್ಲೇ ಮಾಡ್ರಿ. ನೋಡ್ರಿ, ಇದು ಹಳ್ಳ ಹರಿದಿತ್ತು ನಮ್ಮ ತೋಟದಲ್ಲಿ. ನೀರ್ ಹೆಂಗ್ ಕುಡಿತೈತ್ ನೋಡ್ಬೋದು ನೀವು. ಭೂಮಿ ನೀರು ಕುಡಿತೈತ ಹೊರ ಬರ್ತೈತ್ರ? ಗುಳ್ಳೆ ಹೊರ ಬರ್ತಾ ಇದಾವ ನೋಡ್ರಿ, ನೀರ್ ಒಳಗೋಗಿ. ಇದು ಹಳ್ಳ ಹರಿದಿರೋದು. ನಮ್ ತೋಟದಲ್ಲಿ ಹಳ್ಳ ಬಂದಿತ್ತು. ನಮ್ ತೋಟದ ನೀರ್ ಅಷ್ಟೇ ಅಲ್ಲ, ಹಳ್ಳದ ನೀರ್ನು ಒಳಗ ಹಿಂಗ್ಸ ಶಕ್ತಿ ಎಷ್ಟೈತೆ ಅಂತ. ಅದು ನೋಡ್ರಿ, ಹಳ್ಳ ಹರಿತಿರೋದು. ಅದು ಹಳ್ಳ ಹರಿತೈತಿ ಇಲ್ಲಿ, ಅಲ್ಲೊಂದ್ ಪಕ್ಕದಲ್ಲಿ. ನಮ್ ಭೂಮಿ ಎಷ್ಟ್ ಚೇಂಜ್ ಐತೆ ಅಂತ. ಅಲ್ಲ, ನೀರಲ್ಲಿ ನೆನೆಯೋದಲ್ಲ ರೀ, ಅಂದ್ರೆ ಈ ಹಳ್ಳ ಜಸ್ಟ್ ನುಗ್ಗಿತ್ತು, ಅವ್ ನೀರ್ ಕುಡಿತೈತೆ. ನಮ್ಮಲ್ಲಿ ಎಲ್ಲೋ ನೀರ್ ನಿಲ್ಲಕ್ ಅವಕಾಶ ಇಲ್ಲ. ನೋಡ್ರಿ ಅಲ್ಲಿ ಹೆಂಗ್ ಕುಡಿತೈತೆ ನೀರು. ಅಂದ್ರೆ ನಮ್ ಭೂಮಿ ಎಷ್ಟು ತೂತ್ಗಳಾಗಿದಾವೆ ಅಂತ, ಎಷ್ಟು ಪೋರಸ್ ಆಗಿದೆ, ನೀರು ಹಿಂಗ ಶಕ್ತಿ ಎಷ್ಟು ಹೆಚ್ಚಾಗಿದೆ. ಅದಕ್ಕೆ ಈಗ 10 ಅಡಿಗೆ ನೀರಿದೆ ಅಂತ ಹೇಳಿದ್ ನಾನು, ನಮ್ಮ ವಾಟರ್ ಲೆವೆಲ್.
ಅಂದ್ರೆ ಇದೇನ್ ನಮಗೆ ಸಮಸ್ಯೆ ಆಗಿಲ್ಲ ಇದು. ಅವೆಲ್ಲ ನೀಟಾಗಿ ಹರಿದೋಗೋ ವ್ಯವಸ್ಥೆ ಐತೆ. ನಮ್ ತೋಟ ದಾಟ್ಲಿಲ್ಲ ಅದು ಹಳ್ಳ ಬಂತು. ಅದು ಅಲ್ಲೇ ಅರ್ಧಕ್ಕೆ ಅಲ್ಲೇ ಬತ್ತೋಗ್ಬಿಡ್ತದು, ಮುಂದಕ್ಕೆ ಹೋಗ್ಲೇ ಇಲ್ಲ ಅದು. ಅಂದ್ರೆ ನಮ್ ಜಮೀನಿನ ನೀರು, ಮಳೆ ನೀರಿನ ಜೊತೆ ಹಳ್ಳದ ನೀರ್ನು ಹಿಂಗ್ಸೋವಷ್ಟು ಶಕ್ತಿ ಜಾಸ್ತಿ ಆಗೈತೆ ನಮ್ಮ ಭೂಮಿಗೆ. ಆಯ್ತು, ಇಷ್ಟೆಲ್ಲ ಮಾಡಿದ್ಮೇಲೆ ಮತ್ತೆ ಈ ಸಹಜ ಕೃಷಿಯಲ್ಲಿ ರಿಸಲ್ಟ್ ಐತಾ ಅಂತ, ನಮ್ದೇನ್ ಭಾಳ ವರ್ಷದ್ದೇನಿಲ್ಲ ಎಫರ್ಟ್. ನೀವೇ ನೋಡಿದ್ರಿ 2020ರಿಂದ ಶುರು ಮಾಡಿರೋದು ನೋಡ್ರಿ. 3 ವರ್ಷಕ್ಕೆ ನಮ್ದೆಲ್ಲ ಚೇಂಜಸ್ಗಳು ತೋಟದಲ್ಲಿ. ಪಚ್ಚಬಾಳೆ 52 ಕೆಜಿ ತನಕ ಬಂದಿದ್ದು ನಮ್ದು, 52-54 ಕೆಜಿ ತನಕ. ತೆಂಗು ನೋಡ್ಬೋದು ನೀವು ಫೋಟೋದಲ್ಲಿ. ಅಡಿಕೆ, ಕುಂಬಳಕಾಯಿ. ಈಗ ಅಲ್ಲಿ ನಮ್ದೇನ್ ಅಡವಿ ಅಲ್ಲಿ ನಮ್ದು ಅಂಗಡಿ ಸ್ಟಾಲ್ ಅಲ್ಲಿ ಇದೆಯಲ್ಲ, ಅವೆಲ್ಲ ರಿಸಲ್ಟ್ ಇದ್ರದ್ದು. ಇರ್ಲಿ ತಾಳ್ರಿ, ಇರ್ಲಿ ಅದ್ ಮಾತಾಡ. ನೋಡ್ರಿ ಇದು ಅಲ್ಲಿ ಮುಂಚೆ ನೋಡಿದ್ರಲ್ಲ ಖಾಲಿ ತೆಂಗಿನ ತೋಟ, ಈಗ ನೋಡ್ರಿ ಇಲ್ಲಿ ಎಷ್ಟು ವೈವಿಧ್ಯವಾಗಿ ಎಷ್ಟೊಂದು ಬೆಳೆಗಳಿದೆ ನೋಡ್ಬೋದು ನೀವು. ವೆಲ್ವೆಟ್ ಬೀನ್ಸ್ ತೆಂಗಿನ ಬುಡದಲ್ಲೇ ಇದಾವೆ. 2 ಗಿಡದ ಮಧ್ಯೆ ಒಂದು ತೆಂಗಿನ ಬುಡದಲ್ಲಿ ನುಗ್ಗೆ ಐತೆ, ಪಪ್ಪಾಯ ಕಾಣುತ್ತೆ ನಿಮಗೆ. 4 ಗಿಡದ ಮಧ್ಯೆ ಹಲಸು ಐತೆ. ಎಲ್ಲಾ ತರದ್ ವೈವಿಧ್ಯವಾಗಿ ಬೆಳೆಗಳನ್ನ ಇಲ್ಲಿ ಅಡಿಕೆ ತೆಂಗಿನ ಮಧ್ಯೆ ಜೋಡಣೆ ಮಾಡಿದ್ವಿ. ಆಯ್ತು, ಈಗ ಹೆಂಗಪ್ಪ ಓಡಾಡೋದು, ಕಳೆ ಇಷ್ಟೊಂದು ಮಾಡ್ಕೊಂತೀರಾ ಅಂತ ಅಂತೀರಾ. ಈಗ ಬೇಸಿಗೆಯಲ್ಲಿ 2 ಅಡಿ ಅಷ್ಟೇ ಕ್ಲೀನ್ ಮಾಡೋದು, ಸಾಲು ಬಿಟ್ಟು ಸಾಲು ಕ್ಲೀನ್ ಮಾಡಿರೋದು ಒಂಚೂರು ನೋಡ್ರಿ. 2 ಅಡಿಗೆ ಅಲ್ಲಿ ಕ್ಲೀನ್ ಮಾಡಿರೋದು. ಅದು ಎಷ್ಟು ದಟ್ಟವಾಗೈತೆ ನೋಡ್ರಿ. ವೆಲ್ವೆಟ್ ಬೀನ್ಸು, ಬಾಳೆ ನೋಡ್ರಿ. ಬಾಳೆಗೂ ಯಾವ್ದೇ ಕಳೆ ತೆಗ್ದಿಲ್ಲ, ಅಲ್ಲಿ ಎಷ್ಟು ಹೆಂಗ್ ಮುತ್ಕೊಂಡವೆಲ್ಲ ಬಳ್ಳಿ. ಅವ್ ಏನೋ ಬಾಳ ತೊಂದರೆ ಆದ್ರೆ ಮಾತ್ರ ಇಂಟರ್ವೆನ್ಷನ್. ಅದ್ರ ಮಧ್ಯೆ ಕಾಳ್ಮೆಣ್ಸು ಐತಿಲ್ಲಿ. ಆ ಕಳೆ ಮಧ್ಯೆನೆ ಕಾಳ್ಮೆಣ್ಸು ಮುಚ್ಚೋಗೈತದ. ಅದೊಂದ್ಸಲಿ ಹಂಗ್ ಬಿಡ್ತೀವಿ, ಅದ್ರ ಜೊತೆ ಅದು ಫೈಟಿಂಗ್ ಮಾಡ್ಲಿ ಅಂತ. ಏನ ಎಲ್ಲದನ್ನ ಕ್ಲೀನ್ ಆಗಿಟ್ಟು ಸ್ವಚ್ಛವಾಗಿಟ್ಟು ಚೆನ್ನಾಗ್ ಬೆಳಿ ಅಂತ ಹೇಳಲ್ಲ ನಾವು. ಅದು ಹೊಡೆದಾಡ್ಕೊಂಡ್ ಬೆಳಿಬೇಕು ಅದು ಕಳೆ ಜೊತೆಗೆ. ಅದಕ್ಕೊಂದು ಫೋರ್ಸ್ ಬರ್ಬೇಕು. ನಾನು ಇವೆಲ್ಲ ಕಳೆ ಎಲ್ಲ ಮುಚ್ಚತದ, ನಾನು ಒಂಚೂರು ಎದ್ದು ಹೊರಗ್ ಬರೋಣ ಅಂತ ಅನಿಸ್ಬೇಕು ಅವಕ್ಕೆ. ನೋಡ್ರಿ ಈ ತರ ನಮ್ ತೋಟ ಇಟ್ಕೊಂಡಿರ್ತೀವಿ ಬೇಸಿಗೆಲಿ. ಈಗ ಬಾಳೆ ಅಂದ್ರಲ್ಲ ಮೇಡಮ್ ಅವರೇ, ಈಗ ಪ್ಲೇ ಮಾಡ್ರಿ. ನೋಡ್ರಿ ಒಂದೇ ಬುಡ ಇದು ನೋಡ್ರಿ, ಅಲ್ಲಿ ಹೆಂಗದ ಗೊನೆ ಅವು ಸೈಜ್. ಈಗ ಅಲ್ಲಿ ನಮ್ಮ ಅಂಗಡಿಲಿ ನೋಡ್ರಿ ನೀವು ಸೈಜ್ ಹೆಂಗದಾವೆ ಅಂತ. ಯಾವ್ದು ಮರಿ ತೆಗಿಯಲ್ಲ, ಯಾವ್ದು ಎಲೆ ಕೊಯ್ಸಲ್ಲ. ನಮ್ಮ ಮನೆಗೂ ಹಬ್ಬಕ್ಕೆ ಏನಾದ್ರು ಫಂಕ್ಷನ್ ಇದ್ರೆ ಕೊಯ್ಕೊಂಬ ಅಂತಾರ. ನಾನು ಎಷ್ಟು ಜನ ಇದಾರೆ ಅಂತ ಕೇಳ್ತೀನಿ. ಅಷ್ಟೇ ಎಲೆ ಕೊಯ್ಯೋದು ನಾನು. ಒಂದ್ ಎಲೆ ಎಕ್ಸ್ಟ್ರಾ ಕೊಯ್ಕೊಂಬರಲ್ಲ, ಬೈತಾರ ನನಗೆ. ಅಷ್ಟೊಂದೇ ಕೊಯ್ಕೊಂಬರಲ್ಲ ಅಂತ. ನಾನು ಹೇಳೋದು ಅದು ಎಷ್ಟು ಬೇಕು ಅಷ್ಟೇ, ಅದಕ್ಕೇನು ತೊಂದರೆ ಮಾಡಲ್ಲ. ಬೇರೆ ಯಾರಿಗೂ ಅವಕಾಶ ಇಲ್ಲ ಎಲೆ ಕೊಯ್ಯಕ್ಕೆ, ಮರಿ ಕೊಯ್ಯಕ್ಕೆ. ನಮ್ಮ ತೋಟಕ್ಕೆ ಅವಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ. ಕಂದು ಅಷ್ಟೇ ಯಾವನು ತೆಗಿಯಲ್ಲ. ಹಂಗೆ ಸುಮ್ನಿರೋದಕ್ಕೆ ಚೆನ್ನಾಗ್ ಬರ್ತದವೆ. ಒಂಚೂರು ಅದಕ್ಕೆ ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಬೇಗ ರೋಗ ಅಟ್ಯಾಕ್ ಆಗುತ್ತೆ. ನಮ್ದು ಅದು ಅನುಭವ ಆಗೈತೆ ಅದು. ಒಂದ್ಸಲ ಯಾವಲ್ಲ ಮಳೆಗಾಲದಲ್ಲಿ ಒಂಚೂರು ಕೊಯ್ದ್ವಿ, ಹಂಗೆ ಇಮಿಡಿಯೇಟ್ ಎಲ್ಲ ಹಳದಿ ಆಗೋಗ್ಬಿಟ್ಟು ಎಲೆ. ಅದು ಹಂಗೆ ರಿಕವರ್ ಆಯ್ತು ನಮ್ಮಲ್ಲಿ. ಹಂಗೆ ಅದೇ ಮತ್ತೆ ಶಕ್ತಿ ಇತ್ತು ಅದಕ್ಕೆ, ಹಂಗೆ ಚೆನ್ನಾಗಾಯ್ತು. ಈಗ ಮತ್ತೆ ಚೆನ್ನಾಗಿ ಬರ್ತದವೆ. ಹಂಗಾಗಿ ಆದಷ್ಟು ನಾವು ಅದನ್ನೇನು ಡಿಸ್ಟರ್ಬ್ ಮಾಡ್ದಂಗೆ ಹಂಗೆ ಬಿಟ್ಟಿದ್ವಿ. ಎಲ್ಲ ಚೆನ್ನಾಗ್ ಬರಕ್ ಅವಕಾಶ ಆಯ್ತು. ತಾಯಿ ಬುಡ ಏನಿಲ್ಲ ರೀ, ಬಳೆ ಗೊನೆ ಕಟ್ ಮಾಡೋದು ಅಷ್ಟೇ ಕೆಲಸ. ಇಲ್ಲ ಅಷ್ಟೇ ನಮ್ ಕೆಲಸ. ಉಳಿದಿದ್ದ ನಮಗೆ ಸಂಬಂಧ ಇಲ್ಲ. ಅದಕ್ಕೆ ಅದೇನಾರ ಅದು ಬಿಟ್ಟಿದ್ದದು ಅದೆಲ್ಲ ಕರಗುತ್ತೆ, ಗೊಬ್ಬರ ಆಗುತ್ತೆ. ಅದೆಲ್ಲ ಮುಂದದೆಲ್ಲ ನಮಗೆ ಬೇಡ. ನಮ್ಗೇನ್ ಗೊನೆ ಬೇಕು ಅಂತ ಹಾಕೊಂಡಿದೀವಿ. ಗೊನೆ ಕಟ್ ಮಾಡೋದು, ಹೂವು ಕಟ್ ಮಾಡಲ್ಲ. ಆದಷ್ಟು ಡಿಸ್ಟರ್ಬೆನ್ಸ್ ಕಮ್ಮಿ. ನೋಡ್ರಿ 2019 ಹೆಂಗೆ ಚೇಂಜ್ ಆಗೈತೆ ಅನ್ನೋದು. ಈಗ ಮತ್ತೆ ಲಾಸ್ಟ್ ಫೋಟೋ ಹಾಕಿ. ಅಲ್ಲ ಅವೆಲ್ಲ ಏನ್ ಅಗತ್ಯ ಇಲ್ಲ ಅಂತಾರೆ ನಾವೆಲ್ಲ. ಅಲ್ಲ ಈಗ ಅವನ್ನ ಮಾಡಾರ ಯಾರು, ಆಯ್ತು ಮಾಡೋಣ. ನಾನು ಇನ್ನು ಕೆಲಸ ಕಮ್ಮಿ ಮಾಡ್ಬೇಕು, ಖರ್ಚು ಕಮ್ಮಿ ಮಾಡ್ಬೇಕು. ಈಗ ನಮ್ದು ಈಗ ಅವರೇ ತೊಗರಿ, ಅದಕ್ಕೆ ಒಂದ್ ಯಾರೋ ಒಬ್ರು ರೆಕಮೆಂಡ್ ಮಾಡಿದ್ರು ನಮ್ ಗುಂಪಲ್ಲೇ, ಒಂದು ಸ್ಪ್ರೇ ಕೊಡ್ರಿ ಅಂತ. ನಾನು ಆಯ್ತು ಇರ್ಲಿ ಅಂತ ತಗೊಂಬಂದ್ ಇಟ್ಟೆ ಮನೆಗೆ. ಅದ್ ಹೊಡಿಯಕ್ ಟೈಮ್ ಆಗಿಲ್ಲ ನನಗೆ. ಯಾಕಂದ್ರೆ ಕೊಯ್ಲ್ ಮಾಡಕ್ಕೆ ನನಗೆ ಪುರ್ಸೊತ್ತಿಲ್ಲ, ಅಷ್ಟು ಚೆನ್ನಾಗ್ ಬಂದೈತಿ. ಈಗ ಅಂದ್ರೆ ಈ ಸಾಕು ಅಂತ ಅಷ್ಟು ಚೆನ್ನಾಗ್ ಬಂದೈತಿ. ಇನ್ನೂ ಅದಕ್ಕೆ ಇನ್ನೇನ್ ಜಾಸ್ತಿ ಬೆಳೆಯಕ್ ಹೋಗೋಣ ಅಂದ್ಬಿಟ್ಟು. ಅಂದ್ರೆ ಅಗತ್ಯನೇ ಇಲ್ಲ ಅಂತ. ಆದಷ್ಟು ನೀವು ಅವೆಲ್ಲ ಒಂದು ಅಡಿಕೆ ತೆಂಗಿಗಂತ ಇಲ್ಲಿ ತನಕ ಯಾವ್ದು ಆತರ ಸ್ಪ್ರೇಗಳು ಏನು ಕೊಡ್ತಾ ಇಲ್ಲ. ಆದ್ರೆ ಕುರಿ ಗೊಬ್ಬರ ಒಂದು ಅಡಿಕೆಗೆ ಮಾತ್ರ ಕೊಡ್ತೀವಿ. ಒಂದ್ ಪುಟ್ಟಿ ಒಂದು ಕುರಿ ಗೊಬ್ಬರ, ಅಡಿಕೆ ಗಿಡಕ್ಕೆ ಒಂದು ಗಿಡದ ಲೆಕ್ಕಕ್ಕೆ ಒಂದು ಪುಟ್ಟಿ ಗೊಬ್ಬರ ಅಷ್ಟೇ ಕೊಡೋದು. ತೆಂಗಿಗೆ ಈ ಬ್ಲಾಕಿಗೆ ಏನಿಲ್ಲ. ಇದ ಸಹಜವಾಗಿ ಅದು ಅಲ್ಲೇ ಗರಿ ಮಟ್ಟೆ ಅಲ್ಲೇ ಬೀಳ್ತವೆ, ಅಲ್ಲೇ ಕರಗ್ತವೆ. ಆ ಸಿಪ್ಪೆ ಮಟ್ಟೆ ಅದನ್ನ ಹಾಕಿ ನಿಲ್ಸಿದೀವಿ. ಈಗ ಅದೇನ್ ಗರಿ ಬೀಳುತ್ತಲ್ಲ ಅಲ್ಲೇ ಬೀಳುತ್ತೆ, ಅಲ್ಲೇ ಕರಗುತ್ತೆ. ಅದನ್ನೇನ್ ಡಿಸ್ಟರ್ಬ್ ಮಾಡಲ್ಲ, ಅದನ್ನೇನ್ ಚೇಂಜ್ ಮಾಡಲ್ಲ ಜಾಗ. ಆದಷ್ಟು ಸುಮ್ನೆ ಇರೋದು. ಎಷ್ಟು ಬೇಕಷ್ಟು ಓಡಾಡೋ, ಕ್ಲೀನ್ ಮಾಡ್ಕೊಳೋದು, ಕೊಯ್ಲ್ ಮಾಡ್ಕೊಂಬರೋದು. ನಮ್ ಲೇಬರ್ಸ್ ಏನ್ ಕೆಲಸ ಅಂದ್ರೆ ಕೊಯ್ಲೇ ಕೆಲಸ. ಈಗ ಒಂದ್ 2-3 ತಿಂಗಳಿಂದ ಬರೀ ಕೊಯ್ಲ್ ಮಾಡ್ತಾ ಇರೋರು. ಪುರ್ಸೋತಿಲ್ದಂಗೆ ಕೊಯ್ಲು. ಕಾಫಿ ಕೊಯ್ಲ್ ಮಾಡಿದ್ರು, ಅವರೇಕಾಯಿ ಒಂದ್ 2-3 ದಿನ ಹರಿದ್ರು. ಈಗ ಉಳ್ಳಿ ಕೊಯ್ತಾ ಇದಾರೆ. ಈಗ ನೆಕ್ಸ್ಟ್ ಹಲಸಿಂದೆ ಹರಿಬೇಕು, ಮತ್ ಕಾಫಿ ಐತೆ, ಮತ್ ಕಾಳ್ಮೆಣ್ಸ್ ಐತೆ. ಈ ತೆಂಗಿನಕಾಯಿ ಬಿದ್ದ ಅವನ್ನೆಲ್ಲ ಆರಿಸ್ಕೊಂಬರ್ಬೇಕು. ಇಷ್ಟೇ ಕೆಲಸ ನಮ್ದು ಈಗ. ಎಲ್ಲಾ ಇದ್ ಮಾಡೋದೇ ರೀ. ಬ್ರಷ್ ಕಟ್ರಲ್ಲಿ ಕ್ಲೀನ್ ಮಾಡ್ಕೊಂಡು ಬೀಜ ಹರಿಸ್ಕೊಳೋದು. ಕೆಲವೊಂದ್ ಭಾಗದಲ್ಲಿ ಉಳುಮೆ ಮಾಡ್ತಿದೀವಿ, ಅದು ಬಹಳ ಕಡಿಮೆ. ಎಲ್ಲಾ ಕಡೆ ಏನ್ ಮಾಡ್ತಾ ಇಲ್ಲ. ಅದೇ ನಾನೇನ್ ತೋರಿಸಿದ್ರು ಅಲ್ಲಿ ಎಲ್ಲೋ ಮಾಡದೇ ಇರೋದೇ ಎಲ್ಲ ತೋರಿಸಿರೋದಿಲ್ಲ.
ಹುರುಳಿನೂ ಅಷ್ಟೇ ರೀ, ಅದು ಒಂದ್ ಕಡೆ ಉಳುಮೆ ಮಾಡಿ ಹಾಕಿದೀವಿ, ಆದ್ರೆ ಅದನ್ನ ಹಾಕ್ದಲ್ಲೂ ಬೆಳೆಯಕ್ ಅವಕಾಶ ಐತೆ. ಈಗ ನಾವಲ್ಲಿ ಏನ್ ಕೊಯ್ತಿದೀನಿ ಅಂದಲ್ಲ, ಅದು ಉಳುಮೆ ಮಾಡಿರೋದು, ಅದು ಅದು ನಮ್ದಲ್ಲ, ಅದು ಜಮೀನು ನಮ್ ಭಾಗಕ್ ಬಂದಿಲ್ಲ, ನಮಗ್ ಕೊಟ್ಟಿದಾರ ಅವ್ರು, ನೀವೇ ನೋಡ್ಕೊಳ್ರಿ ಅಂದ್ಬಿಟ್ಟು. ಅಲ್ಲಿ ನಾವು ಅಪ್ಪಾಜಿ ಸ್ವಲ್ಪ ಉಳುಮೆ ಮಾಡಿಸ್ತಾರೆ. ನನಗೆ ಎಲ್ಲಾ ಕಡೆ ಎಫರ್ಟ್ ಹಾಕಕ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವು ಆ ತರದ್ದೆಲ್ಲ ನಾನ್ ಮಾಡ್ತಾ ಇಲ್ಲ. ನಮ್ದು ಯಾವ ಸ್ವಂತ ಜಮೀನುಗಳಿದಾವ ಅಲ್ಲೆಲ್ಲ ಕಂಪ್ಲೀಟ್ ಉಳುಮೆ ನಿಲ್ಸಿದೀವಿ. ಅದನ್ನ ಅಷ್ಟೇ ಫೋಕಸ್ ಮಾಡಿದೀನಿ ನಾನು ಈಗ ಸದ್ಯಕ್ಕೆ. ನೋಡ್ರಿ, ಇದು 3-4 ವರ್ಷದ ರಿಸಲ್ಟ್. ಈಗೇನ್ ಬಹಳ ವರ್ಷ ಬೇಕು, ಅಲ್ಲಿ ತನಕ ಲಾಸ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಸರಿಯಾಗಿ ಎಫರ್ಟ್ ಹಾಕಿ ಸರಿಯಾದ ಟೈಮಿಗೆ ಏನೇನ್ ಮಾಡ್ಬೇಕು ಕೆಲ್ಸಗಳು ಮಾಡ್ಬಿಟ್ರೆ ಬೇಗ ರಿಸಲ್ಟ್ ಸಿಗಕ್ ಅವಕಾಶ. ನೀವು ಜೀವಾಮೃತ ಆ ಥರದ್ದೇನು ಮಾಡಲ್ಲ? ಇಲ್ಲ ರೀ, ಅದೇನ್ ಮಾಡಿಲ್ಲ. ತುಂಬಾ ಜನಕ್ಕೆ ಅದೆಲ್ಲ ಇರುತ್ತೆ. ಎಫರ್ಟ್ ಅಂದ್ರೆ ಬೀಜ ಹಾಕೋ ಟೈಮು ಕೆಲವೊಂದು, ಈಗ ನಾ ವೆಲೋಟ್ ಬೀನ್ಸ್ ಈಗ ಬೀಜ ಹಾಕ್ಬೇಕಾಯ್ತು, ಇಮಿಡಿಯೇಟ್ ಹಾಕಿದೀವಿ. ಈಗ ಅಂದ್ರೆ ಆ ತರದ್ದು ಯಾವ್ದಕ್ಕೆ ನಾವು ಪ್ರಯಾರಿಟಿ ಕೊಡ್ಬೇಕು ಅದಕ್ಕೆ ಅಷ್ಟೇ ಕೊಡೋದು ಅಂತ. ಅಂದ್ರೆ ನಾ ಮರ್ತ್ ಬಿಟ್ರೆ ಆತು. ಅಲ್ಲ, ಈಗ ಕೊಯ್ಲೆ ನಮ್ದು ಈಗ ಎಫರ್ಟ್ ಆಗೈತ್ರಿ. ಅಡಿಕೆಗೆ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಮುಂಚೆಯಿಂದ ಕೊಡ್ಕೊಂಡ್ ಬಂದಿದೀವಿ. ಈಗ ಅದನ್ನ ನಿಲ್ಸ್ಬಿಟ್ಟು ನಮ್ದೇನೋ ಪದ್ಧತಿ ಸರಿ ಇಲ್ಲ ಅಂತ ಅನ್ಬಾರ್ದು ಅಂತ ನಮ್ಮ ಮನೆಗೆ ಅದೊಂದ್ ಸ್ವಲ್ಪ ವರ್ಷ ಆಗಿ ಅವ್ರಿಗೂ ಒಂದು ಮನವರಿಕೆ ಆಗಿ ಅದು ನಮ್ಮೇಲೆ ನಮಗೆ ಕಂಟ್ರೋಲ್ ಸಿಕ್ಮೇಲೆ ಅದೊಂದೇ ಈಗ ಇರೋದು ಇನ್ಪುಟ್, ಅದೊಂದು ಸ್ಟಾಪ್ ಮಾಡ್ಬಿಡ್ಬೇಕು ಅಂತ ಅಷ್ಟೇ. ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಅದು ಏನು ಅಗತ್ಯ ಇಲ್ಲ ಅಂತ ನೋಡೋಣ. ಈಗ ನನ್ ಕಂಟ್ರೋಲ್ ಅಲ್ಲಿ ಇಲ್ಲ ತೋಟ ಇನ್ನು, ಇದು ನಮ್ಮ ಅಪ್ಪಾಜಿಯವ್ರು ನೋಡ್ಕೊಂತಾರೆ. ಆದ್ರೂ ಅದ್ರಲ್ಲಿ ಅಷ್ಟೆಲ್ಲ ಬದಲಾವಣೆ ಮಾಡಿದೀವಿ. ಈಗ ತೆಂಗಲ್ ಏನ್ ಕೊಡ್ತಾ ಇಲ್ಲ ನಾವು, ತೆಂಗಲ್ ಕಂಪ್ಲೀಟ್ ಸ್ಟಾಪ್ ಮಾಡಿದೀವಿ. ದನಗಿನ ಏನಿಲ್ಲ ರೀ, ಇಲ್ಲ ರೀ. ಅದೇ ಅವೆಲ್ಲ ಕೆಲ್ಸ ಖರ್ಚು. ಮತ್ತೆ ಈಗ ನಾವೇನ ನಾನ್ ವೆಜ್ ತಿನ್ನಲ್ಲ ನಮ್ಮ ಮನೇಲಿ, ಹಾಗಾಗಿ ಅದನ್ನೇನ್ ಬಳಕೆ ಇಲ್ಲ ನಮ್ಮಲ್ಲಿ. ಈಗ ಒಂದ್ ಸ್ವಲ್ಪ ಕನ್ವಿನ್ಸ್ ಆಗಿದ್ದಾರೆ, ಈಗೇನು ಡಿಸ್ಟರ್ಬೆನ್ಸ್ ಇಲ್ಲ. ನಾನೇ ನಮ್ಮ ಲೇಬರ್ಸ್ಗೆಲ್ಲ ನಾನೇ ಕೆಲಸ ಹೇಳೋದು. ಅವ್ರು ಕಡಿಮೆ, ನಾನು ಜಾಸ್ತಿ. ಈಗ ಎಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಅಲ್ಲ ಬಿಡೋದಲ್ಲ, ನಾನ್ ತಗೊಂಡಿದೀನಿ. ಅದ್ ಬಿಟ್ಟಿದ್ರೆ ಅದ ಹಂಗ ಆಗಕ್ ಅವಕಾಶ ಇರಲಿಲ್ಲ. ಈಗ ನನಗೂ ಅದೊಂದು ಇದಿತ್ತು ಫೋರ್ಸ್, ಬೇಗ ರಿಸಲ್ಟ್ ತೋರಿಸ್ಬೇಕು ಅಂತ. ಇಲ್ಲ ಅಂದ್ರೆ ಅವ್ರು ಡಾಮಿನೇಟ್ ಮಾಡೋರು. ಈಗ ಅದು ಘರ್ಷಣೆ ಇತ್ತಲ್ಲ, ಮತ್ತೆ ಈಗ ನಾನ್ ತೋರ್ಸ್ಬೇಕಲ್ಲ, ಹಂಗಾಗಿ ನಾವ್ ಯಾವ್ದು ಬಿಡುವಿಲ್ದಂಗೆ ಆ ಬೀಜ ಕಂಟಿನ್ಯೂಸ್ ಊರಿದ್ವಿ ನಾವು. ಮಳೆಗಾಲದಲ್ಲೂ ಹಸಿರೆಲೆ ಗೊಬ್ಬರ ಹಾಕಿದ್ವಿ, ಬೇಸಿಗೆಲ್ಲೂ ಹಾಕಿದ್ವಿ, ಸ್ಪ್ರಿಂಕ್ಲರ್ ಮಾಡಿದ್ವಿ. ಅಂದ್ರೆ ಈ ಕಂಟಿನ್ಯೂಸ್ ಎಫರ್ಟ್ ಅಲ್ಲಿ ಮಣ್ಣು ಫಲವತ್ ಮಾಡಕ್ಕೆ. ನಮ್ದು ಏನ್ ಎಫರ್ಟ್ ಅಂದ್ರೆ ಮಣ್ಣು ಫಲವತ್ ಮಾಡೋದು ಅಷ್ಟೇ ಕೆಲಸ. ಅಲ್ಲ, ವೆಲ್ವೆಟ್ ಬೀನ್ಸ್ ಅಂತಲ್ಲ ರೀ, ಎಲ್ಲಾ ಬೆಳೆಗಳನ್ನ ಬೆಳ್ಕೋಬೇಕು, ಅದು ನಿಮಗೆ ಸುಲಭವಾಗಿ ಬೆಳೆಯಕ್ ಅವಕಾಶ. ಈಗ ಅವರೇ ತೊಗರಿ ಈಗ ವೆಲ್ವೆಟ್ ಬೀನ್ಸ್ ಹಾಕ್ಬೋದಾಯ್ತು ನಾನು, ಅದ್ ತಿನ್ನೋದಲ್ಲ. ಆಯ್ತು, ತಿನ್ನೋದೇನೋ ಒಂದು ಬೆಳೆನ ನಾವು ತಿಂದು ಸ್ವಲ್ಪ ಮಾರಾಟಕ್ಕೂ ಮಾಡೋಣ ಅಂದ್ಬಿಟ್ಟು ಅವರೇ ತೊಗರಿ ಹಾಕಿರೋದು, ಅವರೇ ಈಗ ಮಾರಾಟಕ್ಕೆ ಸಿಗಕ್ ಅವಕಾಶ ಆಯ್ತು. ಎಲ್ಲ ಬೆಳಿಬೋದಲ್ರಿ, ಏನ್ ಬೆಳೆದ್ರು ಫಲವತ್ತ ಆಗುತ್ತಲ್ಲ. ಅಲ್ಲೇ ತ್ಯಾಜ್ಯ ಸೃಷ್ಟಿ ಆಗ್ಬೇಕು. ಬಿಸಿಲನ್ನ ಹಾರ್ವೆಸ್ಟ್ ಮಾಡ್ಬೇಕು. ನೀವು ಹೆಂಗ್ ಹಾರ್ವೆಸ್ಟ್ ಮಾಡೋದು, ಬೆಳೆ ಬೆಳ್ಕೋಬೇಕು, ಆ ಎಲೆ ರೂಪದಲ್ಲಿ ಹಾರ್ವೆಸ್ಟ್ ಮಾಡಿ ಭೂಮಿಗೆ ಸೇರಿಸ್ಬೇಕು. ಅಷ್ಟೇ ಎಫರ್ಟ್ ನಾವು ಮಾಡ್ಬೇಕಾಗಿರೋದು. ಮಣ್ಣಿ ಮೇಲೆ ಬೀಳಿಸ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಹೆಂಗೆ ಸೋಲಾರ್ ಪ್ಯಾನಲ್ ಮೇಲೆ ಬೀಳ್ಕೊಂಡ್ರೆ ಸೋಲಾರ್ ಬ್ಯಾಟ್ರಿ ಚಾರ್ಜ್ ಆಗುತ್ತೋ, ಹಂಗ್ ನೀವು ಎಲೆ ಮೇಲೆ ಬೀಳಿಸ್ಕೋಬೇಕು, ನಿಮ್ಮ ಮಣ್ಣನ್ನ ರೀಚಾರ್ಜ್ ಮಾಡ್ಕೋಬೇಕು. ಅದೇ ನಿಮ್ ಸಾಯಿಲ್ ರೀಚಾರ್ಜ್ ಮಾಡ್ಕೋಬೇಕು. ಸೂರ್ಯನ ಬಿಸಿಲು ಎಷ್ಟು ನೀವು ಹಿಡಿದಿಟ್ಟು ಅದನ್ನ ಭೂಮಿಗೆ ಸೇರಿಸ್ತೀರ ಎಲೆ ರೂಪದಲ್ಲಿ, ಆಟೋಮೆಟಿಕ್ ಆಗಿ ಭೂಮಿ ಇಂಪ್ರೂವ್ ಆಗುತ್ತೆ. ಎಲ್ಲದೂ ಬೆಳಿಬೋದ್ರಿ, ದ್ವಿದಳ ಜಾತಿಯು ಎಲ್ಲವನ್ನೂ ಬೆಳಿಬೋದು, ಏಕದಳನು ಬೆಳಿಬೋದು. ಎಲ್ಲ ಆದ್ರೆ ವೈವಿಧ್ಯತೆ ಇರ್ಬೇಕು. ಯಾವ್ದೋ ಒಂದೇ ಬೆಳೆ ಬೆಳೆಯೋದ್ರಾಗ ಅರ್ಥ ಇಲ್ಲ.